ನಮಸ್ಕಾರ ಸ್ನೇಹಿತರೆ, ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತೇನೆ ಅಂದರೆ ತಮ್ಮನ್ನ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಸಮಸ್ಯೆ ಅಂದರೆ ಮೊದಲಿಗೆ ಈ ಮೋಟರಲ್ಲಿ 5 HP 6 ಸ್ಟೇಜಿನ ಮೋಟರ್ ಅಂತೆ. ಏನಪ್ಪ ಸಮಸ್ಯೆ ಆಗಿದೆ ಅಂದರೆ ಒಂದು 3 ವರ್ಷದಿಂದ ಹಿಂದೆ ಎತ್ತಿಟ್ಟಿದ್ರಂತೆ. ಮೋಟರು ನಿಧಾನಕ್ಕೆ ಸ್ಲೋ ಅಲ್ಲಿ ಓಡೋದಂತೆ. ನಾನು ಮೋಟ್ರ್ ವೈಂಡಿಂಗ್ ಎಲ್ಲ ಚೆಕ್ ಮಾಡಿಸಿದ್ವಿ ಅಂತೇಳಿ ಚೆಕ್ ಮಾಡಿಸಿದ್ವಿ ಅಂತ ನನ್ನ ಹತ್ರ ಹೇಳಿದರು. ಏನಾಗ್ತಾ ಇದೆ, ವೋಲ್ಟೇಜ್ ಎಲ್ಲ ಕಡಿಮೆ ಇದೆಯಾ ಪೂರ್ತಿ, ಮತ್ತು ಲೈನ್ ಏನೋ ಸಿಂಗಲ್ ಇದೆಯಾ, ಕೇಬಲ್ ಏನಾದ್ರು ಇದೆಯಾ, ಬಾಟಮ್ ಏನಾರ ಹೋಗಿದೆಯಾ, ಇದೇ ಥರ. ಅದು ಕೊನೆಗೆ ಏನಾಗಿದೆ ಅಂದರೆ ಬುಷ್ ಓಡಿ ಬುಷ್ ಕೂಡ ಹೋಗಿದೆ, TP ಪ್ಲೇಟ್ ಬಾಟಮ್ ಕೂಡ ಉಜ್ಜೋಗಿದೆ. ಇದರಿಂದ ಮೋಟ್ರು ಸರಿಯಾಗಿ ಕೆಲಸ ಮಾಡಿಲ್ಲ. ಅದೇ ರೀತಿ ಬುಷ್ ಎಲ್ಲ ಹೋಗಿ ಮೋಟ್ರ್ ಅದರಲ್ಲೇ ಓಡಿಸೋರೆ. ಹಾಗಾಗಿ ಏನಾಗಿದೆ ಅಂದರೆ ಕೆಲ ವೈಂಡಿಂಗ್ ಕೂಡ ಸ್ವಲ್ಪ ಹೀಟಾಗಿ ಬರ್ನ್ ಆಗಿದೆ ಪೂರ್ತಿ. ಆಮೇಲೆ ಮೋಟ್ರ್ ಹೊಸದಾಗಿ ವೈಂಡಿಂಗ್ ಮಾಡಿಸಿ ಚೆಕ್ ಮಾಡಿ ನೋಡಿದ್ದಾರೆ. ಈ ಮೋಟ್ರು ತೋರಿಸ್ತಾ ಇದೆ ನೋಡ್ರಿ, ಇದೇ ಮೋಟ್ರದು. ಏನಪ್ಪ ಸಮಸ್ಯೆ ಆಗಿದೆ ಅಂದರೆ ಒಂದು 3 ವರ್ಷ 4 ವರ್ಷ ಹೊರಗಡೆ ಇಟ್ಟಿಟ್ಟವ್ರು. ಇವಾಗ ನಮ್ಮ ಹತ್ರ ತಗೊಂಬಂದಿದ್ದಾರೆ ನೋಡ್ರಿ. ಈ ಥರ ಹಳೆಯ ಮೋಟ್ರನ್ನ ರೆಡಿ ಮಾಡಿ ಕೊಡೋದು ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಳಗಡೆ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಎಷ್ಟು ಕಷ್ಟ ಇದೆ ಅಂದರೆ ಪೂರ್ತಿ ಹಳೇದಾಗ್ಬಿಟ್ಟಿದೆ. ಈ ರೈತರು ತರಬೇಕಾದ್ರೆ ಮೊದಲಿಗೆ ಇಲ್ಲ ಸಂಪಲ್ಲಿ ನೀರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ತರಬೇಕಾದ್ರೆ. ನೋಡಿ, ಬುಷ್ ಕೂಡ ಹಾಳಾಗಿದೆ. ಇವ್ರು ಮೊದಲಿಗೆ ತರಬೇಕಾದ್ರೆ ನೀರಲ್ಲಿ ಸಂಪಲ್ಲಿ ಏನಾದರೂ ಇಟ್ಟಿದ್ರೆ ಮೋಟ್ರ್ ಇಷ್ಟೊಂದು ಹಾಳಾಗ್ತಾ ಇರಲಿಲ್ಲ. ಈ ಒಳಗಡೆ ಎತ್ತತೀನಿ ನೋಡಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂದರೆ ತುಂಬ ಒಳಗಡೆ ಡಸ್ಟ್ ಎಲ್ಲ ಹೋಗಿದೆ, ಪೂರ್ತಿ ಕರ್ಗಾಗ್ಬಿಟ್ಟಿದೆ. ಒಳಗಡೆ ಬುಷ್ ಕೂಡ ಕಂಪ್ಲೀಟ್ ಹೋಗಿದೆ ಪೂರ್ತಿ. ಅದನ್ನು ಓಪನ್ ಮಾಡಿ ಒಳಗಡೆ ಆಯಿಲ್ ಏನಾದರೂ ಹಾಕಿಟ್ಟಿದ್ರೆ ಏನಾಗ್ತಿರಲಿಲ್ಲ. ನೀರು ಹಾಕಿ ಲೋಡ್ ಮಾಡಿ ನೋಡ್ರಿ, ಒಳಗಡೆ ಡಸ್ಟ್ ಎಲ್ಲ ತುಂಬಿದೆ ನೋಡ್ರಿ. ನಿಮಗೆ ಕಾಣುತ್ತೆ ಪೂರ್ತಿ ಯಾವ ಥರ ಆಗಿದೆ ಅಂದರೆ ಸುಮಾರು ಒಂದು 3-4 ವರ್ಷ ಹಂಗೆ ಓಪನ್ ಇದೇ ಥರ ಮೇಲ್ಗಡೆ ಎಡ್ಡೆಲ್ಲ ಬಿಚ್ಚಿ ಅದೇ ಹಂಗೆ ಓಪನ್ ಆಗಿಲ್ಲ, ಹಾಕಿಲ್ಲ, ಪ್ಲ್ಯಾಂಜ್ ಎಲ್ಲ ಬಿಚ್ಚಿ ಅದೇ ಥರ ಇಟ್ಟಿದ್ದಾರೆ. ಇದು ಮೋಟ್ರ್ ವೈಂಡಿಂಗ್ ಕೂಡ ಹೋಗಿದೆ. ನಾನು ಚೆಕ್ ಮಾಡಿ ನೋಡಿದೆ, ನೀರು ಹಾಕಿ ಮೋಟ್ರ್ ವೈಂಡಿಂಗ್ ಹೋಗಿದೆ. ಬಾಡಿ ಅರ್ಥಿಂಗ್ ಬರುತ್ತೆ. ತುಂಬ ಸಮಸ್ಯೆ ಆಗಿದೆ ನೋಡಿ, ನಿಮಗೆ ಕಾಣ್ತಾ ಇದೆಯಲ್ಲ ಯಾವ ಥರ ಆಗಿದೆ ಅಂತ. ಫುಲ್ಲು ಚಾವಿಗ್ರೂ ಕೂಡ ಕಟ್ಟಾಗಿದೆ, ಎಡ್ಜಾಗಿದೆ. ಸುಮಾರು ಹಳೆ ಮೋಟ್ರಲ್ಲೇ ಪರವಾಗಿಲ್ಲ, ಒಂಥರ ಬಾಡಿ ಚೆನ್ನಾಗಿದೆ. ಆದರೆ ಒಳಗಡೆ ಎಲ್ಲ ವೈಂಡಿಂಗು ಎಲ್ಲ ಈ ಥರ ರೈತರು ಮಾಡೋದೇನು ತಪ್ಪು ಗೊತ್ತಾ? ಈ ಮೋಟ್ರನ್ನ ತಗೊಂಡು ಎತ್ತಿಬಿಟ್ಟು ಓಪನ್ ಆಗಿ ಬಿಚ್ಚಿ ಈ ಥರ ಇಟ್ಬಿಡ್ತಾರೆ. ಕೆಲವರು ಓಪನ್ ಮಾಡಿ ಈ ಥರ ಇಡೋ ಬದಲು ಅಥವಾ ತೊಟ್ಟಿಲ್ಲೋ ಸಂಪಲ್ಲೋ ಒಂದು ಏನಾದರೂ ಇದು ಕೃಷಿ ಹೊಂಡ ಏನಾದರೂ ರೈತರ ಡ್ರಮ್ಮು ಏನಾದರೂ ಇದ್ದರೆ ಆ ಡ್ರಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಮೋಟ್ರ್ ಈ ರೀತಿ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಈಗ ರೈತರು ಏನು ಮಾಡ್ತಾರೆ ಅಂದರೆ ತಗೊಂಬಂದು ಸುಮ್ಮನೆ ಮನೆ ಹತ್ರ ಶೆಡ್ಡಲ್ಲೋ ಅಥವಾ ಇನ್ನೊಂದು ಹತ್ರ ನೋಡಿರಿ ರೋಟ್ರ್ ತೆಗಿಯೋಕೆ ಬರ್ತಾಯಿಲ್ಲ, ಫುಲ್ ಹಿಡ್ಕೊಂಡ್ಬಿಟ್ಟಿದೆ ಬಂತು ನೋಡಿರಿ. ಯಾವ ರೀತಿ ಒಂಥರ ಮೇಲ್ಗಡೆ ಎಲ್ಲ ರೋಟ್ರ್ ಮೇಲೆ ರಸ್ಟ್ ಇರೋಂಗಾಗಿದೆ. ಇಂಥ ಮೋಟ್ರ್ಗಳನ್ನ ನಾವು ರಿಪೇರಿ ಮಾಡ್ಕೊಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ. ಈ ಥರ ರಸ್ಟ್ ಇದ್ದರೆ ಏನಾಗುತ್ತೆ, ವೈಂಡಿಂಗ್ ಮಾಡ್ಬೇಕಾದ್ರೆ ಒಳಗಡೆ ಸೆಟ್ ವೈಂಡಿಂಗ್ ಮಾಡ್ಬೇಕಾರೆ ಚಿಕ್ಕ ಕಬ್ಬು ಚೂರು ಇರ್ತಾವಲ್ಲ, ವೈರ್ ಮೇಲೆ ಕೋಟಿಂಗ್ ಇರುವಂತಹ ಕೋಟಿಂಗನ್ನು ಸ್ಕ್ರ್ಯಾಚ್ ಮಾಡಿಬಿಡ್ತವೆ. ಸ್ಕ್ರ್ಯಾಚ್ ಮಾಡಿದ ತಕ್ಷಣ ಸ್ಕ್ರ್ಯಾಚ್ ಆಯ್ತು ಅಂದರೆ ಮುಗೀತು. ವೈಂಡಿಂಗ್ ಸ್ಕ್ರ್ಯಾಚ್ ಆಯ್ತು ಅಂದರೆ ಅರ್ಥಿಂಗ್ ಬರುತ್ತೆ, ಮೋಟ್ರು ಸ್ಪೀಡಾಗಿ ಓಡೋದಿಲ್ಲ. ಈ ಥರ ಸಮಸ್ಯೆ ಆಗ್ಬಿಡ್ತವೆ. ಅವರು ರೈತರಿಗೆ ಗೊತ್ತಾಗಲಿಲ್ಲ. ಈಗ ನಾವೇನು ಮಾಡ್ಬೇಕಂದ್ರೆ ಪೂರ್ತಿ ಎಲ್ಲ ಉಪ್ಪಿನ ಇದರಲ್ಲಿ ಉಜ್ಜಿಬಿಟ್ಟು ಮಾಡ್ಕೋಬೇಕು. ಅದರೆಲ್ಲ ಎಷ್ಟು ಹಿಂಸೆ ಅಲ್ವಾ, ಮಾಡೋಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ. ಈ ಥರ ರೈತರು ಮಾಡಿಬಿಡಿ ದಯವಿಟ್ಟು. ಸಂಪಲ್ಲ ಅಥವಾ ಪೇಂಟ್ ಹೊರಗಡೆ ಒಂದಿಷ್ಟು ಪೇಂಟ್ ಮಾಡಿ ತೊಟ್ಟಿಯಲ್ಲಿ ನೀರಲ್ಲಿ ಹಾಕಬಿಡಿ. ಈಗ ರೋಟ್ರ್ ಚೆಕ್ ಮಾಡೋದು ನೋಡಿರಿ, ಇದರಲ್ಲಿ ಮೇನ್ ಕಂಪ್ಲೇಂಟ್ ಆಗಿರೋದೇ ಇದು, ರೋಟ್ರು ಫೇಲ್ ಆಗಿದೆ. ಏನಕ್ಕಪ್ಪ ರೋಟ್ರು ಫೇಲ್ ಆಗಿದೆ ಅಂದರೆ ನೋಡಿ, ಅಲ್ಲಿ ಕಾಣುತ್ತೆ ನೋಡಿ, ಕಾಪರು ಮಧ್ಯ ಕಟ್ಟಾಗಿದೆ ನೋಡಿ, ಬ್ಲ್ಯಾಕ್ ಕಾಣ್ತಾ ಇದೆ ನೋಡಿರಿ. ಇದು 2 ಸ್ಟೆಪ್ ಇರುತ್ತೆ ರೌಂಡ್ ಮೇಲ್ಗಡೆ ಬಿಲ್ಲೆ ಥರ. ಒಳಗಡೆ ವೈಂಡಿಂಗ್ ಇರುತ್ತೆ, ಸ್ಟ್ರೈಟ್ ಇರುತ್ತೆ. ಆ ವೈಂಡಿಂಗ್ ಕೂಡ ಹಾಳಾಗಿರೋ ಚಾನ್ಸಸ್ ಇದೆ. ಏನಾದರೂ ನಾನು ಮತ್ತೆ ಅವ್ರ ಹತ್ರ ಕೇಳಿದೆ, ವಿಡಿಯೋ ಕೂಡ ಇತ್ತು. ನೀರು ನಿಧಾನಕ್ಕೆ ಮೇಲೆ ಇಟ್ಟು ಹೊಡೆದ್ರು ಒಂದು ನೋಡಿ, ಇಲ್ಲಿ ಕಟ್ಟಾಗಿದೆ ನೋಡಿ, ಇಲ್ಲಿ ಬ್ಲ್ಯಾಕ್ ಕಾಣುತ್ತೆ ನೋಡಿ. ಇದೇ ರೋಟ್ರ್ ಸಮಸ್ಯೆ. ಮೇನ್ ಯಾರಾದರೂ ರೈತರು ಚೆಕ್ ಮಾಡೋದಾದ್ರೆ ರೋಟ್ರ್ ಮಿಷಿನ್ನೇ ಬೇಕಂತೇನಿಲ್ಲ. ಕೆಲವೊಂದು ಸಮಸ್ಯೆಗಳಿದ್ರೆ ಇಲ್ಲೇ ಓಪನ್ ಆಗಿ ಕಂಡುಬಿಡ್ತಾರೆ ಮೇಲ್ಗಡೆ. ಕೆಲವೊಂದು ಕಾಣದೆ ಒಳಗಡೆ ಕಟ್ಟಿಂಗ್ ಆಗಿರುತ್ತಲ್ಲ, ಅದಕ್ಕೆ ಮಾತ್ರ ಮಿಷಿನ್ ಬೇಕಾಗುತ್ತೆ ನೋಡಿರಿ. ಇದು ಉಪ್ಪಿನ ಕಾಲದಲ್ಲಿ ಹಾಕಿ ಈ ಥರ ಉಜ್ಜಿ ನೋಡಿದೆ ನೋಡಿರಿ, ಅಲ್ಲದಲ್ಲಿ ಡಾಟ್ ಕಟ್ಟಾಗಿದೆ ನೋಡಿರಿ. ಆ ಥರ ಕಟ್ಟಾಗಿದ್ರೆ ಮುಗೀತು, ರೋಟ್ರು ಫೇಲ್ ಆಗಿದೆ ಅಂತ. ಮೋಟ್ರ್ ಯಾವುದೇ ಕಾರಣಕ್ಕೂ ಓಡೋದಿಲ್ಲ. ಸ್ಲೋ ಆಗಿ ನೀರು ಓಡುತ್ತೆ, ನಿಧಾನಕ್ಕೆ ಓಡುತ್ತೆ. ಬರೀ ಮೋಟ್ರ್ ಓಡಿಸಿದ್ರೆ ಗೊತ್ತಾಗಲ್ಲ. ನಮ್ಮ ಹತ್ರ RPM ಚೆಕ್ ಮಾಡೋ ಮೀಟರ್ ಇದ್ದರೆ ಮೋಟ್ರ್ ಎಷ್ಟು ಸ್ಪೀಡಾಗಿ ಓಡುತ್ತೆ ಅಂತ ಕಂಡುಹಿಡಿಬೋದು. ಅದು ಬಿಟ್ಟು ನಾವು ಹಿಂಗೆ ಸುಮ್ಮನೆ ಖಾಲಿ ಮೋಟ್ರು ಓಡಿಸ್ಬಿಟ್ಟು ಕೊಟ್ಬಿಟ್ರೆ ರೈತರಿಗೆ ಮೋಟ್ರ್ ಚೆನ್ನಾಗುತ್ತೆ. ಬಾವೆಲ್ಲ ಬಿಟ್ಟಾಗ ಆಮ್ಸು ಜಾಸ್ತಿ ತಗೊಳೋದು ಇಲ್ಲ ಕಡಿಮೆ ತಗೊಳೋದು. ಏನಾದರೂ ವಿಡಿಯೋ ನೋಡಿದವರು ಲೈಕ್ ಮಾಡಿ, ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದೇ ಥರ ವಿಡಿಯೋಕ್ಕೋಸ್ಕರ. ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ರೈತ ಮಿತ್ರರೇ.